ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಭಾರತೀಯ ದ್ರಾವಿಡ ದಲಿತ ಸೇನಾ ಪದಾಧಿಕಾರಿಗಳ ನೇಮಕ. ಇಂದು ಭಾರತೀಯ ದಲಿತ ದ್ರಾವಿಡ ಸೇನಾ ವಿಜಯಪುರ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರನ್ನಾಗಿ ಷಣ್ಮುಖ ಡಬಳೇಶ್ವರ ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಕಾಜಂಪರ್ ನದಾಪ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲು ಜಾಲಗೇರಿ, ಜಿಲ್ಲಾ ತಳವಾರ ಸಮಾಜ ಅಧ್ಯಕ್ಷ ಅಶೋಕ ಗಡೇದ್, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಸಂಗಣ್ಣ ಹಚ್ಚಳ್, ಉತ್ತರ ಕರ್ನಾಟಕದ ಅಧ್ಯಕ್ಷ ಅನಿಲ್ ಹಟ್ಟಿ, ಮಹಿಳಾ ಜಿಲ್ಲಾಧ್ಯಕ್ಷ ಬಿರಾದಾರ್, ಮಹಿಳಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂಜನಾ ಪೂಜಾರಿ, ಜಿಲ್ಲಾ ಅಲ್ಪಸಂಖ್ಯಾತರ ಮಹಿಳಾ ಘಟಕದ ಅಧ್ಯಕ್ಷೆ ಯಾಸ್ಮಿನ್ ಇನಾಮದಾರ್, ಮಹಿಳಾ ಜಿಲ್ಲಾ ಸಂಘಟನಾ ಅಧ್ಯಕ್ಷೆ ಲಕ್ಷ್ಮೀ ದಂಡಿನವರ್ ಅವರಿಗೆ ಆಯ್ಕೆ ಮಾಡಲಾಯಿತು. ಇವರ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಲಾಯಿತು. ಸಂದರ್ಭದಲ್ಲಿ ಭಾರತೀಯ ದಲಿತ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷರಾದ ರಮೇಶ್ ಕೌಲಗಿ, ಜಿಲ್ಲಾ ಅಧ್ಯಕ್ಷರಾದ ಸೋಮು ಹಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಬೋರಗಿ, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ಅಜೀಜ್ ಪಠಾಣ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸಿಡಿದೆತ್ತರೆ ಜಯನಮಂತ ಮಾತನಾಡಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅಂತರಾಳದಲ್ಲಿ ಸ್ಮರಿಸುತ್ತಾ ಹಾಗೂ ಬುದ್ಧ, ಬಸವ ಹಾಗೂ ಟಿಪ್ಪು ಸುಲ್ತಾನ್ ಅವರಿಗೆ ಅಂತರಾಳದಲ್ಲಿ ಸ್ಮರಿಸುತ್ತಾ ಎಲ್ಲ 12ನೇ ಶತಮಾನದ ಮಹಾಪುರುಷರಿಗೆ ಇವತ್ತ ಅಂತರಾಳದಲ್ಲಿ ಸ್ಮರಿಸುತ್ತಾ ಇವತ್ತ ಪದಾಧಿಕಾರಿಗಳ ಭಾರತೀಯ ದ್ರಾವಿಡ್ ದಲಿತ ಸೇನೆ ರಾಜ್ಯ ಸಂಘಟನೆ ಮತ್ತು ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಇವತ್ತೇನಿದೆಲ್ಲ ಆದೇಶ ಪತ್ರವನ್ನು ಕೊಡಲಾಯಿತು. ಈ ಸಂಘಟನೆಯಲ್ಲಿ ನನಗೂ ಕೂಡ ಏನಿದಿಲ್ಲ ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ನಮ್ಮ ಅಣ್ಣಾರು ಏನಿದಿಲ್ಲ ರಮೇಶ್ ಕೌಲಿಗೆ ಅಣ್ಣಾರು ನನ್ನನ್ನು ಕೂಡ ಏನಿದಿಲ್ಲ ರಾಜ್ಯ ಯುವ ಘಟಕವಾಗಿ ನೇಮಕ ಮಾಡಲು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೂ ರಾಜ್ಯಾಧ್ಯಕ್ಷರಿಗೆ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಎಲ್ಲ ಮಹಿಳಾ ಅಧ್ಯಕ್ಷರಿಗೆ ಎಲ್ಲರಿಗೂ ಏನಿದಿಲ್ಲ ಒಂದು ಕ್ರಾಂತಿಕಾರಿ ಜೈ ಭೀಮ್ ಹೇಳ್ತಾ, ನಾನು ಕೂಡ ಈ ಸಂಘಟನೆ ಒಳಗೆ ಹೊಸದಾಗಿ ಸೇರ್ಕೊಂಡಿದ್ದೇನೆ. ನನ್ನ ಸಹೋದರಿಯರು ಹಾಗೂ ನನ್ನ ಅಣ್ಣ ತಮ್ಮದವರು ಎಲ್ಲರೂ ಕೂಡಿಕೆ ನಾವು ಏನಿದಿಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ಸಂಘಟನೆ ಭಾರತೀಯ ದ್ರಾವಿಡ ದಲಿತ ಸೇನೆಯನ್ನ ಈ ದೇಶದಲ್ಲಿ ಎಲ್ಲರೂ ಈ ಕಡೆ ತಿರುಗಿ ನೋಡುವಂಗ ನಾವೆಲ್ಲರೂ ಕೂಡಿ ಈ ಸಂಘಟನೆಯನ್ನ ಕಟ್ಟೋಣ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನಗೇನು ಮಾತಾಡಕ್ಕೆ ಅವಕಾಶ ಕೊಡ್ತಿದ್ರು. ಅವ್ರಿಗೆಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ನಾನು ಹೇಳ್ತೀನಿ.